ಶುಭೋದಯ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಂಭ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಲು ಮುಖ್ಯ ಅತಿಥಿಗಳು ನಮ್ಮತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಅವರೆಲ್ಲರನ್ನೂ ಎದ್ದು ನಿಂತು ಸ್ವಾಗತಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಅಶ್ಮಿತ್ ಎಜೆ ಮತ್ತು ತಂಡದವರಿಗೆ. ಸೋ ಫ್ರಮ್ ಸೋ ಚಿತ್ರದ ಹಾಡಿ ಬಂದರೋ ಬಂದರೋ ಬಾಬಾ ಬಂದರು ಎಂಬ ಹಾಡಿಗೆ ಹಿನ್ನೆಲೆ ಗಾಯಕನಾಗಿ ಹಾಡಿ ಸಂಗೀತ ಕ್ಷೇತ್ರದಲ್ಲಿ ಅದೆಷ್ಟೋ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡು ಸಂಗೀತ ಸಾಧನೆಯ ಹಾದಿಯಲ್ಲಿ ಮಿಂಚುತ್ತಿರುವ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ಅಶ್ಮಿತ್ ಎಜೆ ಇವರಿಗೆ ಮಗದೊಮ್ಮೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈಗ ಈ ಕಾರ್ಯಕ್ರಮವನ್ನು ಮುಂದುವರಿಸಲು ತಮ್ಮಲ್ಲಿ ಅನುಮತಿಯನ್ನು ಕೇಳಿಕೊಳ್ಳುತ್ತಾ ಮಗದೊಮ್ಮೆ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ ಗೌರವಾನ್ವಿತ ಅತಿಥಿಗಳೇ, ಪ್ರಿಯ ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ. ನಮ್ಮ ತಾಯ್ನಾಡಿನ ಹಬ್ಬ, ನಾಡು ಹಬ್ಬ, ನಮ್ಮ ನೆಲದ ಕೀರ್ತಿ, ಭಾಷೆ ಸೊಬಗು, ಸಂಸ್ಕೃತಿಯ ವೈಭವವನ್ನು ಪ್ರತಿಬಿಂಬಿಸುವಂತಹ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಟ್ಟಾಗಿ ಸಡಗರದಿಂದ ಆಚರಿಸೋಣ. ಯಾವುದೇ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಬೇಕಾದರೆ
ಭಗವಂತನನ್ನು ಪ್ರಾರ್ಥಿಸುವುದು ಸಹಜ. ಪ್ರಾರ್ಥನೆ ಎಂದರೆ ದೇವರೊಂದಿಗೆ ಮಾಡುವ ಹೃದಯದ ಸಂವಾದ. ಇದೀಗ ಪ್ರಾರ್ಥನಾ ನೃತ್ಯದ ಮೂಲಕ ಭಕ್ತಿಯ ಭಾವನೆಗೆ ನೃತ್ಯದ ಲಯ ಸೇರಿಸಿರುವ ಒಂದು ಪವಿತ್ರ ಪ್ರಯತ್ನ ನಿಮ್ಮ ಮುಂದೆ. ಸಚ್ಚಿದಾನಂದ ನಮಃ ಸಚ್ಚಿದಾನಂದ ನಮಃ ಸಚ್ಚಿದಾನಂದ ನಮಃ ಸಚ್ಚಿದಾನಂದ ನಮಃ ಸಚ್ಚಿದಾನಂದ ನಮಃ. ದೇವ ಸಚ್ಚಿದಾನಂದ ನಮಃ ವಿಶ್ವರೂಪಿ ಸರ್ವವ್ಯಾಪಿ ಸಚ್ಚಿದಾನಂದ ನಮಃ ಪ್ರಾಣಮಯಿ ತೇಜೋಮಯಿ ಸಚ್ಚಿದಾನಂದ ನಮಃ 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 ಸಚ್ಚಿದಾನಂದ ನಮಃ 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 ಸಚ್ಚಿದಾನಂದ ನಮಃ. ಪಾಪ ಸನಿ ಪನಿ ಸಾ ನಿ ಪಾಪ ಸನಿ ಪನಿ ಸಾ ಮಮನಿ ಪ ಮಮನಿ ಪ ಮಮ ಪ ಸ ಸ ಪ ಮ ಗ ಗ ಮ ಗರಿ ಸ ಸ ಪ ಮ ಗ ಗ ಮ ಮಮನಿ ಪ ಮಮನಿ ಪ ಮಮ ಪ. ಸೃಷ್ಟಿಯು ದೇವನ ಮಹಿಮೆಯ ಹಸಿರಿನ ಸುಂದರ ದೇಗುಲ ಇಳೆಯೊಳಗೆ ಇಳೆಯೊಳಗೆ ಅಂದದ ಸಸ್ಯ ಶ್ಯಾಮಲ ಗೆಡ್ಡೆ ಗೆಣಸುಗಳ ನಾರು ಬೇರುಗಳ ಬಳ್ಳಿದಂಟುಗಳ ವೈಭವ ತರುಲತೆಗಳ ಫಲ ಪುಷ್ಪಗಳ ವಿಸ್ಮಯ ವಿಸ್ಮಯ ಸತ್ಯ ನಿತ್ಯ ಶುದ್ಧ ದೇವ ಸಚ್ಚಿದಾನಂದ ನಮಃ. ಕಾರ್ಯಕ್ರಮವನ್ನು ಮುನ್ನಡೆಸಿದ ತಂಡಕ್ಕೆ ಧನ್ಯವಾದಗಳು. ಈ ಸಂಭ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸ್ಥಾನಿ ಬೇಲಾ ಸರ್ ಅವರು. ಈಗ ಇವರನ್ನು ಹಾಗೂ ನಮ್ಮೆಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಅವನೀಶ್. ಎದೆ ದಟ್ಟಿ ಹೇಳು ನಾ ಭಾರತೀಯನೆಂದು,
ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು, ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂಬ ಮಾತಿನೊಂದಿಗೆ ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತರಂಗದ ಮಾತು. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾನ್ಯ ಸ್ಟಾನಿ ಬೇಳ ಇವರು ಒಬ್ಬ ನಿರ್ದೇಶಕ, ಕಥೆಗಾರ ಹಾಗೂ ಕವಿಯಾಗಿ ಡೈಜಿ ವರ್ಲ್ಡ್ ಮೀಡಿಯಾ ಪ್ರೈವೇಟ್ ಸಂಸ್ಥೆಯ ಬ್ಯೂರೋ ಚೀಫ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಸ್ಟಾನಿ ಬೇಳ ಅವರಿಗೆ ಪ್ರೀತಿಯ ದ್ಯೋತಕವಾಗಿ ಗಿಡವನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಪ್ರಾಂಶುಪಾಲರಾದ ವಂದನೀಯ ಫಾದರ್ ರೋಹನ್ ಡಿ ಅಲ್ಮೇಡ ಎಸ್ಜರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಹಾಗೂ ನಮ್ಮೊಂದಿಗೆ ಯಾವಾಗಲೂ ಸಹಕರಿಸುವ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ವಂದನೀಯ ಫಾದರ್ ರೋಹನ್ ಡಿ ಅಲ್ಮೇಡ ಎಸ್ಜರ್ ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದ ಶ್ರೀಮತಿ ರಾಯಲ್ ಡಿಸೋಜಾ ಹಾಗೂ ಅಪರ್ಣ ಸುರೇಶ್ ರವರನ್ನು ಕೂಡ ಮನಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಶಿಕ್ಷಕೇತರ ವರ್ಗದವರಿಗೂ ಹಾಗೂ ನನ್ನ ಎಲ್ಲ ಸಹಪಾಠಿಗಳಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಸ್ವಾಗತ ಭಾಷಣ ಮಾಡಿದ ಅವನೀಶ್ ಇವರಿಗೆ ಧನ್ಯವಾದಗಳು. ಬೆಳಕು ಅಂಧಕಾರವನ್ನು ಹತ್ತಿಕ್ಕಿದಂತೆ ಜ್ಞಾನ ಅಜ್ಞಾನವನ್ನು ದೂರ ಮಾಡುತ್ತದೆ. ಹಾಗಾಗಿ ಈ ಸಮಾರಂಭದ ಶುಭಾರಂಭವನ್ನು ದೀಪ ಪ್ರಜ್ವಲಿಸುವ ಮೂಲಕ ಆರಂಭಿಸೋಣ. ಇದೀಗ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸ್ಟಾನಿ ಬೇಳ ಸರ್ ಇವರು ಹಾಗೂ ನಮ್ಮ ಶಾಲೆಯ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಹಾಗೂ ಎಲ್ಲ ಕನ್ನಡ ಶಿಕ್ಷಕರು ದೀಪವನ್ನು ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ. ದೀಪ ಪ್ರಜ್ವಲಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗಣ್ಯರಿಗೆ ಧನ್ಯವಾದಗಳು. ಕನ್ನಡ ಇದು ಕೇವಲ ಅಕ್ಷರವಲ್ಲ, ನಮ್ಮ ಜೀವನದ ಉಸಿರು, ನಾಡು ನುಡಿ, ಜನಾಂಗ ಹಾಗೂ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಇದೀಗ ಕರ್ನಾಟಕ ರಾಜ್ಯೋತ್ಸವದ ಮಹತ್ವವನ್ನು ತಿಳಿಸಲು ದ್ವಿತಿ ಇವರನ್ನು ಬರಮಾಡಿಕೊಳ್ಳೋಣ. ವೇದಿಕೆ ಮೇಲೆ ಆಸೀನರಾಗಿರುವ ಶಾಲೆಯ ಪ್ರಾಂಶುಪಾಲರಿಗೆ, ಉಪಪ್ರಾಂಶುಪಾಲರಿಗೆ ಹಾಗೂ ಎಲ್ಲ ಶಿಕ್ಷಕಿಯರಿಗೆ ವಂದಿಸುತ್ತಾ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ಲಾದರಿರು ಎಂತಾದರಿರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಹಬ್ಬ, ಕರುನಾಡ ಹಬ್ಬ, ಕರ್ನಾಟಕ ರಕ್ಷಣೆ ದಿನ ಹಾಗೂ ಕರ್ನಾಟಕ ದಿನ ಎಂದು ಕರೆಯುತ್ತೇವೆ. ಅದು ಕನ್ನಡಿಗರ ಸುದಿನದ ಹಬ್ಬ. ಮೈಸೂರು ರಾಜ್ಯವು ನವೆಂಬರ್ 1, 1956ರಲ್ಲಿ ನಿರ್ಮಾಣವಾದ ಸಂಕೇತವಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಕನ್ನಡದ ಸೌಂದರ್ಯವನ್ನು ಮೆಚ್ಚಿ ಆಚಾರ್ಯ ವಿನೋಬ ಭಾವೆಯವರು ಕನ್ನಡ ಲಿಪಿ ಜಗತ್ತಿನ ರಾಣಿ ಎಂದು ಹೇಳಿದ್ದಾರೆ. ಕನ್ನಡವು ತನ್ನದೇ ಆದ ಸ್ವಂತ ಲಿಪಿ, ಸಂಖ್ಯೆ ಹಾಗೂ ವ್ಯಾಕರಣವನ್ನು ಹೊಂದಿರುವ ಭಾಷೆ. ಗಂಗಾ, ಕದಂಬ ಹಾಗೂ ಚಾಲುಕ್ಯರ ನಾಡಿದು. ಹೊಯ್ಸಳರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು ಹಾಗೂ ವಿಜಯನಗರದ ಅರಸರು ನೆಲೆಸಿದ ನಾಡಿದು. ಕೆಳದಿಯ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ರಾಣಿ ಅಬ್ಬಕ್ಕ, ಚೆನ್ನಭೈರಾದೇವಿ ಹೀಗೆ ಅನೇಕ ವನಿತೆಯರು ಆಳಿದ ನಾಡಿದು.
ಕಾವೇರಿಯಿಂದ ಗೋದಾವರಿವರೆಗೆ ಹರಡಿದ ನಾಡು ನಮ್ಮ ಕನ್ನಡ ನಾಡು. ಕನ್ನಡಿಗರು ಕಾವ್ಯವನ್ನು ಕಲಿಯದೆ ಕಾವ್ಯವನ್ನು ಬರೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ಕವಿ ಶ್ರೀ ವಿಜಯವರು ಬರೆದ ಕನ್ನಡದ ಮೊದಲ ಗ್ರಂಥವಾದ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡನ್ನು ಮತ್ತು ಕನ್ನಡಿಗರನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಕನ್ನಡ ನಾಡಿನಲ್ಲಿರುವ ಪ್ರತಿಯೊಂದು ಕಣಕಣದಲ್ಲಿಯೂ ಕನ್ನಡದ ಹುರುಪು ತುಂಬಿದೆ. ಯಕ್ಷಗಾನ, ಡೊಳ್ಳು ಕುಣಿತ, ನಂದಿ ಕುಣಿತ, ಪಟ ಕುಣಿತ, ಕೋಲಾಟ ಮೊದಲಾದ ಜನಪದ ಕಲಾವೈಭವದ ಹಿರಿಮೆ ನಮ್ಮದು. ಭೌಗೋಳಿಕ ಸಂಕೇತವಾದ ನದಿ, ಕಾನನ, ಗಿರಿ, ಶಿಖರ ಹಾಗೂ ಧಾರ್ಮಿಕ ಸ್ಥಳಗಳು ಇವೆಲ್ಲವೂ ಕನ್ನಡ ನಾಡಿನ ಹೆಮ್ಮೆಯ ಪ್ರತೀಕಗಳು. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಕನ್ನಡವೇ ಮಂತ್ರ, ಕನ್ನಡವೇ ಸಂಸ್ಕೃತಿ ಎಂದು ಕನ್ನಡಕ್ಕಿರುವ ಶಕ್ತಿಯನ್ನು ತಮ್ಮ ಕವಿತೆಯಲ್ಲಿ ಹಾಡಿ ಹೊಗಳಿದ್ದಾರೆ. ಕನ್ನಡಿಗರು ವಿಶಾಲ ಹೃದಯಗಳು ಎನ್ನುವುದನ್ನು ವಿದೇಶಿ ರಾಯಭಾರಿಗಳು ಹಾಗೂ ವ್ಯಾಪಾರಿಗಳು ತಮ್ಮ ಗ್ರಂಥದಲ್ಲಿ ಹೊಗಳಿದ್ದಾರೆ. ಆಂಗ್ಲ ಭಾಷೆ ಬೇಕು ನಿಜ, ಆದರೆ ಪರಭಾಷೆಗಳನ್ನು ಬಳಸುವ ಕಾತುರದಲ್ಲಿ ಕನ್ನಡವನ್ನು ಮರೆಯದೆ ನಾವು ನಮ್ಮ ತನವನ್ನು ಹೊಂದಿದ್ದೇವೆಯೇ ಎಂಬ ಪ್ರಶ್ನೆಗಳು ನಾವೇ ನಮಗೆ ಕೇಳಿಕೊಳ್ಳಬೇಕು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ ಎನ್ನುವ ಮಾತಿನೊಂದಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಇವರಿಗೆ ಚಿಕ್ಕಪುಕು ಚಿಕ್ಕಪುಕು ಕೂ, ಚಿಕ್ಕಪುಕು ಚಿಕ್ಕಪುಕು ಕೂ, ಚಿಕ್ಕಪುಕು ಚಿಕ್ಕಪುಕು ಕೂ. ನೀನು ಯಾಕೆ ಚಿಕ್ಕ ಮಕ್ಕಳ ಥರ ಮಾಡ್ತಿದ್ದೆ? ನೋಡು ಇಶಾನ್ವಿ, ಈಗ ಪುಟ್ಟ ಮಕ್ಕಳು ಹೋಗಿ ಬಂದಿಯ ಮೂಲಕ ನಮ್ಮನ್ನೆಲ್ಲ ಕರ್ನಾಟಕದ ಪ್ರತಿ ಜಿಲ್ಲೆಗಳಿಗೆ ಕರೆದೊಯ್ಯಲು ಬರ್ತಾ ಇದ್ದಾರೆ ಅಭಿನಯ ಗೀತೆಯೊಂದಿಗೆ. ನೋಡೋಣ
ನಗರಿ ನೋಡೋಣ 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 ಚಿನ್ನದ ನಗರಿ ನೋಡೋಣ 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 ಚಿನ್ನದ ನಗರಿ ನೋಡೋಣ ಚಿತ್ರದುರ್ಗಕ್ಕೆ ಹೋಗೋಣ ದುರ್ಗದ ನಗರಿ ನೋಡೋಣ ಚಿತ್ರದುರ್ಗಕ್ಕೆ ಹೋಗೋಣ ದುರ್ಗದ ನಗರಿ ನೋಡೋಣ 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 ದುರ್ಗದ ನಗರಿ ನೋಡೋಣ 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 ದುರ್ಗದ ನಗರಿ ನೋಡೋಣ ದಕ್ಷಿಣ ಕನ್ನಡಕ್ಕೆ ಹೋಗೋಣ ಬುದ್ಧಿವಂತರ ನಗರಿ ನೋಡೋಣ ದಕ್ಷಿಣ ಕನ್ನಡಕ್ಕೆ ಹೋಗೋಣ ಬುದ್ಧಿವಂತರ ನಗರಿ ನೋಡೋಣ 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 ಬುದ್ಧಿವಂತರ ನಗರಿ ನೋಡೋಣ 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 ಬುದ್ಧಿವಂತರ ನಗರಿ ನೋಡೋಣ ಚುಕ್ಕುಬುಕ್ಕು ರೈಲು ಬಂಡೆ ಬನ್ನಿರಿ ಹತ್ತಿರಿ ಗಡಿ ಬಿಡಿ ಮಾಡಿ ಊರಿಂದೂರಿಗೆ ಹೋಗೋಣ ನಮ್ಮಯ ನಾಡನ್ನು ಸುತ್ತೋಣ 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 ಕನ್ನಡ ನಾಡನ್ನು ಸುತ್ತೋಣ ಕನ್ನಡ ನಾಡನ್ನು ಸುತ್ತೋಣ 1 2 3 ಧನ್ಯವಾದಗಳು ಧನ್ಯವಾದಗಳು 1ನೇ ಬಿ ಮತ್ತು 2ನೇ ಎ ತರಗತಿಯ ಮುದ್ದು ಪುಟಾಣಿಗಳಿಗೆ. ಅವನಿ ಅಂದ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಿವೆ. ಆದರೆ ಈ ಪುಟಾಣಿ ಮಕ್ಕಳು ಕೇವಲ 16 ಜಿಲ್ಲೆ ಮಾತ್ರ ತೋರಿಸಿದ್ರು. ಉಳಿದದನ್ನು ಯಾರು ತೋರಿಸ್ತಾರೆ? ಹೌದು, ಉಳಿದ 15 ಜಿಲ್ಲೆಗಳು ಮತ್ತು ಅವುಗಳ ವಿಶೇಷ ಹೆಸರುಗಳನ್ನು ನಾನು ಹೇಳಲಿದ್ದೇನೆ. ಹಾಸನ ಶಿಲ್ಪಕಲೆಗಳ ನಗರಿ, ರಾಮನಗರ ರೇಷ್ಮೆ ನಗರಿ, ಉತ್ತರ ಕನ್ನಡ ಕಡಲ ತೀರಗಳ ನಗರಿ, ತುಮಕೂರು ಕಲ್ಪತರು ನಗರಿ, ಚಾಮರಾಜನಗರ ಜನಪದ ಕಲೆಗಳ ನಗರಿ, ಬೀದರ್ ಸೂಫಿ ಸಂತರ ನಗರಿ, ಬಳ್ಳಾರಿ ಗಣಿ ನಗರಿ, ರಾಯಚೂರು ಎಡದೂರೆ ನಗರಿ, ಗದಗ ಮುದ್ರಣ ನಗರಿ, ಬಾಗಲಕೋಟೆ ಕೋಟೆ ನಗರಿ, ಹಾವೇರಿ ಏಲಕ್ಕಿ ನಗರಿ, ಕೊಪ್ಪಳ ಭತ್ತದ ನಗರಿ, ಯಾದಗಿರಿ ಗಿರಿನಗರಿ, ಚಿಕ್ಕಬಳ್ಳಾಪುರ ಪಂಚಗಿರಿ ನಗರಿ ಹಾಗೂ ವಿಜಯನಗರ ವಿಜಯದ ನಗರಿ. ಸಂಗೀತವಿಲ್ಲದೆ ಸಂಭ್ರಮ ಅಪೂರ್ಣ. ಇದೀಗ ಸುಂದರವಾದ ಗೀತೆಯೊಂದಿಗೆ ಬರುತ್ತಿದ್ದಾರೆ ನಮ್ಮ ಶಾಲೆಯ ಗಾಯಕರು. ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ಕಂದ, ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ಕಂದ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಹೂವಾದರೆ ನಾನು ಮೂಕಾಂಬೆಯ ಪಾದದಿ ಇರುವೆ, ಹುಲ್ಲಾದರೆ ನಾನು ಆ ತುಂಗೆಯ ದಡದಲ್ಲಿ ನಲಿವೆ, ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ, ಹೊಳೆಯಾದರೆ ನಾನು ಆ ಜೋಗದ ಸಿರಿಯಲ್ಲಿ ಬೆರೆವೆ.
ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು ಜೀವ ನೀಡು ಅಂದರು ನೀಡುವೆನ ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ ತಿರುಗು ಭೂಮಿಯಲ್ಲಿ ಮಿನುಗು ತೋರಿಸಲಿ ಚೆಲುವ ಕನ್ನಡದ ಭೂಪಟ ತಮ್ಮ ಅದ್ಭುತ ಕಂಠಸಿರಿಯಿಂದ ನಮ್ಮೆಲ್ಲರ ಕಿವಿಗೆ ಇಂಪು ನೀಡಿದ ತಂಡಕ್ಕೆ ಧನ್ಯವಾದಗಳು. ರುಕ್ಕಮ್ಮ ನಾ ನೂರು ಊರು ನೋಡಿ ಬಂದೆ ರುಕ್ಕಮ್ಮ, ನೂರರಲ್ಲಿ ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ ಹೇ ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ, ನಮ್ಮ ಊರೇ ಊರಮ್ಮ. ನೀನು ಯಾವಾಗ ಜೂನಿಯರ್ ರವಿಚಂದ್ರನ್ ಆದದ್ದು? ನೋಡಲಿಕ್ಕೆ ಸ್ವಲ್ಪ ಹಾಗೆ ಇದ್ದಿ. ನೀವು ನಮ್ಮನ್ನು ನೋಡಲಿಕ್ಕೆ ಬರ್ಬೋದು, ನಾವು ನಿಮ್ಮನ್ನು ನೋಡಲಿಕ್ಕೆ ಬರಬಾರ್ದಾ? ಓ ಕಾಂತಾರ ರಿಷಬ್ ಶೆಟ್ಟಿ, ಸಾಕು ಸಾಕು ನೀನು ಹೋಗು. ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕು ಅಷ್ಟೇ. ಓ ಸೂಫ್ರಮ್ ಸೋ ರಾಜ್ಬಿ ಶೆಟ್ಟಿ, ಅಯ್ಯೋ ದೇವ್ರೆ ಹಿಂಗೇನೋ ಆಗ್ಬಿಟ್ಟಿದೆ, ಯಾರಾದರೂ ಇವನನ್ನ ಕರ್ಕೊಂಡು ಹೋಗಿ. ಅಯ್ಯೋ ದೇವಾ. ಅವನಿ ಈ ಮಕ್ಕಳ ಪಟಪಟ ಮಾತು ಕೇಳಿ ಒಮ್ಮೆ ಜೋರು ಮಳೆ ಬಂದು ನಿಂತ ಹಾಗೆ ಆಯಿತು. ಭಾವನೆಗೆ ಜೀವ ತುಂಬುವುದು ನೃತ್ಯ. ಮಳೆಯು ಪ್ರಕೃತಿಯ ಆಶೀರ್ವಾದವಾಗಿದ್ದು ಭೂಮಿಗೆ ಜೀವ ತುಂಬುತ್ತದೆ. ಇದೀಗ ಮಾಯದಂತಹ ಮಳೆಗೆ ಜೀವ ತುಂಬಿ ನರ್ತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ, 12 ತೂಬೋ ಮಧುಗಾದ, 12 ತೂಬೋ ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬೀಸಿ, ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯೇ. ಸಾಲು ಸಾಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನಿಲ್ಲುವಳ್ಳಲ್ಲ, ಸಾಲು ಸಾಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನಿಲ್ಲುವಳ್ಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ.
ಮೂಲಕ ನಮ್ಮ ಕಣ್ಮನ ತಣಿಸಿದ ನೃತ್ಯಗಾರರಿಗೆ ಧನ್ಯವಾದಗಳು. ಕಲೆ ಎಂದರೆ ಕೇವಲ ಮನರಂಜನೆ ಮಾತ್ರವಲ್ಲ, ಅದು ಸಂದೇಶವನ್ನು ನೀಡುತ್ತದೆ. ತುಳುನಾಡಿನ ಶೌರ್ಯದ ಕಿಡಿ, ಭಯಕ್ಕೆ ಭಯ ಹುಟ್ಟಿಸಿ ಅಭಯ ರಾಣಿ ಎಂದೇ ಪ್ರಖ್ಯಾತಳಾದ ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿಯ ಶೌರ್ಯವನ್ನು ಸಾರುವ ನೃತ್ಯ ರೂಪಕ ಈಗ ನಿಮ್ಮ ಮುಂದೆ. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಲವು ಮಂದಿ ವೀರ ವನಿತೆಯರು ಶಸ್ತ್ರವನ್ನು ಕೈಗೆತ್ತಿಕೊಂಡು ವೀರಾವೇಶದಿಂದ ಹೋರಾಡಿ ತಮ್ಮ ಪ್ರಾಣವನ್ನು ನಾಡಿಗಾಗಿ ರಾಷ್ಟ್ರಕ್ಕಾಗಿ ಸಮರ್ಪಿಸಿದ್ದಾರೆ. ಅಂತಹ ವೀರ ವನಿತೆಯರ ಸಾಲಿನಲ್ಲಿ ನಿಲ್ಲುವ ಅಭಯರಾಣಿ ಎಂದೇ ಬಿರುದಾಂಕಿತಳಾದ ಅವಳೇ ತುಳುವರ ಚೌಟ ವಂಶದ ಮಗಳು. ಕಡಲು ತಡಿಯ ಸಿಡಿಲು ಸಮುದ್ರದ ಅಲೆಗೆ ಕಿಚ್ಚು ಹಚ್ಚಿಸುವ ಗಂಡೆದೆಯ ಹೆಣ್ಣು. ವೀರಗಚ್ಚೆ ಹಾಕಿ ಶತ್ರುಗಳ ರುಂಡದಲ್ಲಿ ಚಂಡಮದ್ದಳೆ ಬಾರಿಸಿದವಳು ರಾಣಿ ಅಬ್ಬಕ್ಕ. ದೇವಿ ಮೂಡಬಿದ್ರೆಯ ತಿರುಮಲರಾಯರ ಸೋದರ ಸೊಸೆ. ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡ ಅಬ್ಬಕ್ಕನನ್ನು ತಿರುಮಲರಾಯರೇ ಬೆಳೆಸಿದರು. ತಿರುಮಲರಾಯರೇ ಅಬ್ಬಕ್ಕಳಿಗೆ ಯುದ್ಧ ವಿದ್ಯೆಯನ್ನು ಹೇಳಿಕೊಟ್ಟರು. ಸಂಗೀತ, ಸಾಹಿತ್ಯ, ಕಲೆಗಳಲ್ಲಿಯೂ ಆಕೆಗೆ ವಿಶೇಷ ಅಭಿರುಚಿ ಇದ್ದಿತು. ಅಬ್ಬಕ್ಕ ಸ್ವತಂತ್ರ ರಾಣಿಯಾಗಲು ಅರ್ಹಳು ಎನಿಸಿದ ತಕ್ಷಣ ತಿರುಮಲರಾಯರು ಅಬ್ಬಕ್ಕಳನ್ನ ಉಳ್ಳಾಲದ ರಾಣಿಯಾಗಿ ಪಟ್ಟ ಕಟ್ಟಿದ್ರು. ಅಲ್ಲದೆ ಅಬ್ಬಕ್ಕ ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ಅವಳನ್ನ ಆ ಕಾಲದಲ್ಲಿ ಮಂಗಳೂರನ್ನ ಆಳ್ತಿದ್ದ ವೀರ ನರಸಿಂಹ ಬಂಗರಾಜರ ಮಗನಾದ ಲಕ್ಷ್ಮಪ್ಪರಸ ಬಂಗರಾಜರಿಗೆ ಮದುವೆ ಮಾಡಿಕೊಡಲಾಯಿತು. ಮುಂದೆ ಮದುವೆಯ ನಂತರ ಅಬ್ಬಕ್ಕ ಉಳ್ಳಾಲದಲ್ಲಿಯೇ ಇದ್ಕೊಂಡು ರಾಜ್ಯಭಾರವನ್ನ ಮಾಡುತ್ತಿದ್ಲು.
ಗಂಡನು ಕಾಮರಾಯನ ಮಾತಿಗೆ ಸೂಚನೆಯನ್ನ ಕೊಟ್ಟ ಸುದ್ದಿಯನ್ನ ಕೇಳಿ ಕೆಂಡಾಮಂಡಲವಾದ ಅಬ್ಬಕ್ಕ ಇಂತಹ ರಣಹೇಡಿಯ ಜೊತೆ ಬಾಳೋದಕ್ಕಿಂತ ನನ್ನ ನಾಡನ್ನ ಉಳಿಸಿಕೊಳ್ಳಲು ಹೋರಾಟ ಮಾಡಿ ಪ್ರಾಣ ತೆತ್ತುವುದೇ ಲೇಸು ಎನಿಸಿ ತನ್ನ ವಿವಾಹದ ಬಂಧವನ್ನೇ ಮುರಿದುಕೊಂಡು ಬಿಟ್ಲು. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕಾಯದು. ಕತ್ತಲನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಶತ್ರುವಿನ ಶತ್ರು ತನಗೆ ಮಿತ್ರ ಅನ್ನೋದನ್ನ ಅರಿತ ಪೋರ್ಚುಗೀಸರು ಕಾಮರಾಯ ಮತ್ತು ಅಬ್ಬಕ್ಕಳ ಗಂಡನ ಸಹಾಯವನ್ನ ಕೇಳಿದ್ರು. ಅಬ್ಬಕ್ಕನ ಮೇಲೆ ಮೊದಲಿನಿಂದಲೂ ದ್ವೇಷವಿದ್ದ ಕಾಮರಾಯ ಹಿಂದೂ ಮುಂದೂ ಯೋಚಿಸದೆ ಪೋರ್ಚುಗೀಸರ ಜೊತೆ ಒಪ್ಪಂದ ಮಾಡಿಕೊಂಡ. ಪೋರ್ಚುಗೀಸ್ ದೊರೆ ಅಬ್ಬಕ್ಕನ ಗಂಡ ಲಕ್ಷ್ಮಪ್ಪರಸ ಬಂಗರಸನ ಸಲಹೆಯಂತೆ ಯುದ್ಧ ಸಾರಿ ರಹಸ್ಯ ದಾರಿಯಲ್ಲಿ ದಾಳಿ ಮಾಡುತ್ತಾರೆ. ಪೂರ್ವ ಭಾಗದ ದಾರಿಯನ್ನು ನಮ್ಮವರೇ ಶತ್ರು ಸೈನಿಕ ತೋರಿಸಿಕೊಟ್ಟಿದ್ದಾರೆ. ಯಾರು ಯಾರು ಆ ಮೋಸಗಾರ? ಯಾರು ಆ ದೇಶದ್ರೋಹಿ? ಮಹಾರಾಜರು ತಾಯಿ. ಆ ಪೋರ್ಚುಗೀಸರ ಬೆಂಕಿಯ ಬಾಣಗಳಿಗೆ ನಮ್ಮ ಹೋರಾಟ ಉಕ್ಕಿನ ಕೋಟೆಯಾಗಲಿ. ನಮ್ಮ ಕರುನಾಡಿನ ಸ್ವಾಭಿಮಾನದ ಉಸಿರಿನಲ್ಲಿ ಆ ಪೋರ್ಚುಗೀಸರು ಧೂಳಿಪಟವಾಗುತ್ತಾರೆ. ಅವರೊಡನೆ ಯಮಪಾಶವಾಗಿ ಹೋರಾಡಿ ಬರೋಣ. ಜೈ ಸೋಮನಾಥ. ಆತ್ಮೀಯರೇ, ವೀರರಾಣಿ ಅಬ್ಬಕ್ಕಳಿಗೆ ನುಡಿ ನಮನ ಸಲ್ಲಿಸೋಣ.
ಇಂದಿಗೂ ಇತಿಹಾಸದ ಪುಟದಲ್ಲಿ ಅಬ್ಬಕ್ಕ ಅಮರಳಾಗಿದ್ದಾಳೆ. ಅಭಯ ರಾಣಿ ಭಾರತದ ಇತಿಹಾಸದಲ್ಲಿ ಸೇರಿರುವ ದಿಟ್ಟ ಮಹಿಳೆಗೆ ನಾವಿಂದು ನಮಿಸೋಣ. ಕನ್ನಡಿಗರ ಮೈಮನದಲ್ಲಿ ನೆಲೆಸಿರುವ ಇಂತಹ ವೀರ ರಾಣಿಯರು ಮುಂದೆಯೂ ಹುಟ್ಟಿ ಬರಲಿ. ವೀರ ಮಾತೆಗೆ ಜಯವಾಗಲಿ. ವೀರ ರಾಣಿ ಅಬ್ಬಕ್ಕಳಿಗೆ ಜಯವಾಗಲಿ. ರೂಪಕದ ಮೂಲಕ ಕನ್ನಡ ನಾಡಿನ ವೈಭವ ಸಾಹಸವನ್ನು ನಮ್ಮ ಮನಸ್ಸಲ್ಲಿ ಅಚ್ಚೊತ್ತುವಂತೆ ಮಾಡಿದ ತಂಡಕ್ಕೆ ಧನ್ಯವಾದಗಳು. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಈ ಕಾರ್ಯಕ್ರಮದ ಅತಿಥಿಗಳು ಮಾನ್ಯ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕನ್ನಡದ ದೀಪ ಇದೀಗ ನಮ್ಮ ಪ್ರೀತಿಯ ಕರೆಗೆ ಓಗುಟ್ಟು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದ ಸ್ಟ್ಯಾನಿ ಬೇಳ ಸರ್ ಇವರನ್ನು ಸನ್ಮಾನಿಸುವ ಸಮಯ. ಇದೀಗ ಇವರ ಪರಿಚಯವನ್ನು ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ಶಾಲೆ ಕನ್ನಡ ಸಂಯೋಜಕರಾದ ಶ್ರೀಮತಿ ರೂಪಾ ಮೇಡಮ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಚೈತ್ರ ಶ್ವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಎಂಬ ರಾಷ್ಟ್ರಕವಿ ಕುವೆಂಪುರವರ ಆಶಯದೊಂದಿಗೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ವಿದ್ಯಾಸಂಸ್ಥೆಯು ಆಯೋಜಿಸಿದ ಸಡಗರ ಸಂಭ್ರಮದ ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಾನ್ಯ ಸ್ಟ್ಯಾನಿ ಬೇಳ ಅವರನ್ನು ತಮ್ಮೆಲ್ಲರಿಗೂ ಪರಿಚಯಿಸಲು ಇಚ್ಛಿಸುತ್ತೇನೆ. ಮಾನ್ಯ ಸ್ಟ್ಯಾನಿ ಬೇಳರವರು ತಮಗಾಗಿ ಕಾದಿರಿಸಿದ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವಿಶ್ವದ ಯಾವುದೇ ಕೋಣೆಯಲ್ಲಿದ್ದರೂ ಸೃಜನಶೀಲತೆಯ ಕಿರಣ ಎಲ್ಲಿ ಹೊಳೆಯುತ್ತಿದೆಯೋ ಅಲ್ಲಿ ಚಿಂತನೆಗೂ ಕಾವ್ಯಕ್ಕೂ ಸಾಹಿತ್ಯಕ್ಕೂ ಗುರಿ ಸಿಗುತ್ತದೆ. ಇಂತಹದೇ ಒಂದು ಸ್ಪಷ್ಟ ದಿಕ್ಕಿನಲ್ಲಿ ಸಾಗುತ್ತಿರುವ 4 ಭಾಷೆಗಳ ನುಡಿಯ ಲೋಕದಲ್ಲಿ ಸಾಹಿತ್ಯವನ್ನು ಹರಡುತ್ತಿರುವ ವ್ಯಕ್ತಿಯು ಇಂದು ನಮ್ಮ ಮುಂದೆ ಇದ್ದಾರೆ. ಇಂತಹ ಅದ್ಭುತ ಪ್ರತಿಭೆಯನ್ನು ಗೌರವಿಸುವ ಸುಂದರ ಕ್ಷಣ ಇದಾಗಿದೆ. ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರ, ಪತ್ರಿಕೋದ್ಯಮ, ನಾಟಕ, ಧ್ವನಿ ಸುರುಳಿ ಎಲ್ಲವನ್ನೂ ತಮ್ಮ ಉಜ್ವಲ ಪ್ರತಿಭೆಯಿಂದ ರೂಪುಗೊಳಿಸಿದ ವ್ಯಕ್ತಿತ್ವವಿದು. ಶ್ರೀಯುತರು ದೈಜಿ ವರ್ಲ್ಡ್ ಮೀಡಿಯಾದಲ್ಲಿ ಪ್ರೊಡಕ್ಷನ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಸಿನಿಮಾ, ಸೀರಿಯಲ್ ಹಾಗೂ ಟಿವಿ ಶೋಗಳ ನಿರ್ದೇಶಕರೂ ಹೌದು. ಮಿಸಸ್ ಮೀನಾ ಆ್ಯಂಡ್ ಫ್ಯಾಮಿಲಿ, ಗಾಡ್ ಫಾದರ್ ಮೊದಲಾದ ಯಶಸ್ವಿ ಸೀರಿಯಲ್ಗಳ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ಕೊಂಕಣಿ ಹಾಗೂ ಕನ್ನಡ ಬರಹಗಾರರಾಗಿ 1000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಬರಹಗಳನ್ನು ಬರೆದಿದ್ದಾರೆ. ಇವರ ಕೀಮು ಎಂಬ ಸಣ್ಣ ಕಥೆಗಳ ಪುಸ್ತಕ ಪ್ರಕಟವಾಗಿದೆ. ಅಲ್ಲದೆ ಅಖಿಲ ಭಾರತೀಯ ಕೊಂಕಣಿ ಪರಿಷತ್ ಗೋವಾ ಇದರ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿದ್ದಾರೆ. ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿ ನ್ಯೂ ದೆಹಲಿ ಇದರ ಅಡ್ವೈಸರಿ ಬೋರ್ಡ್ ಮೆಂಬರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2011ರಲ್ಲಿ ಕೀಟಾಳ್ ಯುವ ಸಾಹಿತಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಪ್ರಸ್ತುತ ಕೊಂಕಣಿಯಲ್ಲಿ ಬಾಪಾಚೆ ಪುತ್ತಚೆ ನವಿ ಎಂಬ ಸಿನಿಮಾವನ್ನು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ನವೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗಲಿದೆ. ಇಂತಹ ಅಪಾರ ಪ್ರತಿಭೆಗಳನ್ನು ಹೊಂದಿರುವ ಶ್ರೀ ಸ್ಟ್ಯಾನಿ ಬೇಳ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಮಗೆ ಗೌರವದ ವಿಚಾರವಾಗಿದೆ. ಬದುಕಿನ ಎಲ್ಲ ಹಂತದಲ್ಲೂ ಶ್ರೀಯುತರು ಯಶಸ್ಸು ಗಳಿಸಲಿ ಎಂದು ಹಾರೈಸೋಣ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ ಶ್ರೀ ಸ್ಟ್ಯಾನಿ ಬೇಳರವರನ್ನು ಸನ್ಮಾನಿಸುವ ಭಾಗ್ಯ ಇಂದು ನಮ್ಮದಾಗಿದೆ. ಹಾಗಾಗಿ ನಮ್ಮ ಪ್ರಾಂಶುಪಾಲರಾದ ರೋಹನ್ ಡಿ ಅಲ್ಮೇಡಾ SJ, ಉಪ ಪ್ರಾಂಶುಪಾಲರಾದ ಶ್ರೀಮತಿ ಲಾರೆಲ್ ಡಿಸೋಜಾ ಮತ್ತು ಶ್ರೀಮತಿ ಅಪರ್ಣಾ ಸುರೇಶ್ ಒಟ್ಟುಗೂಡಿ ನಮ್ಮೊಂದಿಗೆ ಇರುವ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಬೇಕಾಗಿ ವಿನಂತಿಗೊಳಿಸುತ್ತೇನೆ. ಧನ್ಯವಾದಗಳು ರೂಪಾ ಮೇಡಮ್ ಇವರಿಗೆ.
ಇದೀಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಸ್ಟ್ಯಾನಿ ಬೇಳರ್ ಸರ್ ಇವರು ಒಂದೆರಡು ಮಾರ್ಗದರ್ಶಿ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮೊಟ್ಟ ಮೊದಲನೇದಾಗಿ ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಭವ್ಯವಾದ ಪರಂಪರೆ ಇರುವ, ಭವ್ಯವಾದ ಸಾಂಸ್ಕೃತಿಕ ವೈಭವ ಇರುವ ಈ ರಾಜ್ಯದಲ್ಲಿ, ಈ ಮಣ್ಣಿನಲ್ಲಿ, ಈ ನೆಲದಲ್ಲಿ ಹುಟ್ಟಿದ ನಾವು ಧನ್ಯರು, ನಾವು ಭಾಗ್ಯವಂತರು. ವೇದಿಕೆಯಲ್ಲಿರುವ ಪ್ರಾಂಶುಪಾಲರಾದ ಫಾದರ್ ರೋಹನ್ ಡಿ ಎಲ್ ಮೇಡರ್ ಅವರೇ, ಉಪಪ್ರಾಂಶುಪಾಲರೇ ಹಾಗೂ ನನ್ನ ಮುಂದೆ ಇಲ್ಲಿ ಆಸೀನರಾಗಿರುವ ವಿದ್ಯಾರ್ಥಿಗಳೇ, ಅಧ್ಯಾಪಕರೇ, ಪೋಷಕರೇ, 1-2 ವಾರದ ಮೊದಲು ನಾನು ಇಂಥದೇ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಶಾಲೆಯ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ಮುಗಿದ ನಂತರ ಒಬ್ಬ ಮಗು, ಒಬ್ಬ ಹುಡುಗ ನನ್ನಲ್ಲಿ ಬರ್ತಾನೆ. ಬಂದು ಒಂದು ಪ್ರಶ್ನೆ ಕೇಳ್ತಾನೆ. ಸರ್, ನಮಗೆ ಶಾಲೆಯಲ್ಲಿ 1 ಚಿಕ್ಕದು 2 ದೊಡ್ಡದು ಅಂತ ಕಲಿಸಿಕೊಟ್ಟಿದ್ದಾರೆ. 1 ದೊಡ್ಡದು, 1 ಚಿಕ್ಕದು, 2 ದೊಡ್ಡದು, 3 ಅದಕ್ಕಿಂತ ದೊಡ್ಡದು, 4 ದೊಡ್ಡದು, ಹಾಗೆ ಮುಂದೆ ಹೋಗ್ತಾ ಇದೆ. ಅಂದರೆ 1 ಚಿಕ್ಕದು. ಆದರೆ ನನಗೊಂದು ಡೌಟ್ ಇದೆ ಸರ್. ಮನೆಯಲ್ಲಿ ಮೊದಲು ಹುಟ್ಟಿದ್ದು ನನ್ನ ಅಣ್ಣ, ನಂತರ ನಾನು 2ನೇ ಅವಣ. ಮನೆಯಲ್ಲಿ 1 ಅಣ್ಣ ದೊಡ್ಡವನು, ನಾನು 2ನೇವ ತಮ್ಮ ಚಿಕ್ಕವನು. ಆದರೆ ಶಾಲೆಯಲ್ಲಿ 2 ದೊಡ್ಡದು 1 ಚಿಕ್ಕದು. ಇದು ಯಾವ ಲೆಕ್ಕ ಸರ್ ಅಂತೇಳಿ ನಾನು ಆ ಹುಡುಗನ ಹತ್ರ ಕೇಳಿದೆ, ನಿನ್ನ ಮಾಸ್ಟ್ರು ಎಲ್ಲಿದ್ದಾರೆ ಒಮ್ಮೆ ತೋರಿಸು ಅಂತೇಳಿ. ಅವ ಕರ್ಕೊಂಡು ಬಂದ, ಇಲ್ಲಿಗೋ ಹೋಗಿ ಓಡಿಕೊಂಡು ಮಾಸ್ಟರ್ನ ಕರ್ಕೊಂಡು ಬಂದ. ನಾನು ಹೇಳಿದೆ ಮಾಸ್ಟರ್ ಹತ್ರ, ಈ ಹುಡುಗನಿಗೆ ಒಂದು ಅವಾರ್ಡ್ ಕೊಡಬೇಕು, ಈ ಹುಡುಗನಿಗೆ ಒಂದು ಅವಾರ್ಡ್ ಕೊಡಬೇಕು. ಯಾಕಂತ ಹೇಳಿದರೆ ಆತ ಕಳಿಸಿಕೊಟ್ಟದ್ದು 1 ಚಿಕ್ಕದ್ದು, 2 ದೊಡ್ಡದು, 3 ಅದಕ್ಕಿಂತ ದೊಡ್ಡದು. ಆ ಒಂದು ಪ್ಯಾಟರ್ನ್ ಇದೆ ಅಲ್ವಾ, ಆ ಪ್ಯಾಟರ್ನನ್ನು ತುಂಬವಾಗಿ ಚಿಂತಿಸಿದ್ದಾನೆ. ಅವ ಲೆಕ್ಕ ಮಾಡಲಿಕ್ಕೆ ಹೋಗಲಿಲ್ಲ, 1, 2, 3 ಲೆಕ್ಕ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಾಗಿ ಹೀಗಾಯಿತು ಅಂತ ಹೇಳಿ ಅದನ್ನು ಚಿಂತಿಸಲು ಹೊರಟಿದ್ದಾನೆ. ಈ ಚಿಂತಿಸುವ ಮಕ್ಕಳಿದ್ದಾರಲ್ಲ, ಅವರು ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರೆ, ತುಂಬ ಬುದ್ಧಿವಂತರಾಗ್ತಾ ಇದ್ದಾರೆ. ಆದ ಕಾರಣ ಈ ಶ್ರೇಯಸ್ಸು ನಿಮಗೆ ಮಾಸ್ಟ್ರಿಗೆ ಹೋಗ್ತದೆ ಅಂತ ಹೇಳುವಾಗ ಮಾಸ್ಟ್ರು ತುಂಬ ಸಂತೋಷಪಟ್ಟರು. ಯಾಕಂತ ಹೇಳುವುದಂದರೆ, ಈ ವಿಷಯವನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ನಾವು ಶಾಲೆಗಳಲ್ಲಿ ನಮ್ಮ ಮನಸ್ಸಿಗೆ ನಾವು ವಿದ್ಯಾಭ್ಯಾಸವನ್ನು ಪಡೆಯುತ್ತೇವೆ. 1, 2, 3 ಇಂಗ್ಲೀಷಲ್ಲಿ ABCD ಇಂಥ ವಿದ್ಯಾಭ್ಯಾಸವನ್ನು ಪಡೆಯುತ್ತೇವೆ. ಆದರೆ ಆಲೋಚನಾ ಶಕ್ತಿ, ಯೋಚನಾ ಶಕ್ತಿ, ಅದು ನಾವು ಶಾಲೆಯ ಅಕಾಡೆಮಿಕ್ ಪುಸ್ತಕದಿಂದ ಪಡೆಯಲು ಸಾಧ್ಯವಿಲ್ಲ. ಅದು ನಮ್ಮ ಗುರು ಹಿರಿಯರು, ನಮ್ಮ ಪೋಷಕರು, ನಮ್ಮ ಸುತ್ತಮುತ್ತಲಿನ ಆಗುಹೋಗುಗಳು, ಹಾಗೂ ನಾವು ಏನನ್ನು ಆಲೋಚಿಸುತ್ತೇವೆ, ಏನು ನಮ್ಮ ಆಲೋಚನಾ ಲಹರಿ ಇದೆ, ಅದರಿಂದ ಮಾತ್ರ ಪಡೆಯಲು ಸಾಧ್ಯ. ಇಲ್ಲದಿದ್ದರೆ ನಮ್ಮದು ಶರೀರ ಬೆಳೀತದೆ, ಬುದ್ಧಿ ಬೆಳೆಯುವುದಿಲ್ಲ. ಇದೆಲ್ಲ ಗೊತ್ತಿರ್ತದೆ ನಮಗೆ, ಅಕಾಡೆಮಿಕ್ ಎಲ್ಲ ಗೊತ್ತಿರ್ತದೆ, ಆದರೆ ನಮಗೆ ಬುದ್ಧಿ ಬೆಳೆದಿರುವುದಿಲ್ಲ. ನೋಡಿ, ನಮಗೂ ಶರೀರ ಇದೆ, ಪ್ರಾಣಿಗಳಿಗೂ ಶರೀರ ಇದೆ. ನಮಗೂ 2 ಕಣ್ಣಿದೆ, ಪ್ರಾಣಿಗಳಿಗೂ 2 ಕಣ್ಣಿದೆ. ನಮಗೂ 1 ಮೂಗಿದೆ, ಅದಕ್ಕೆ 2 ದ್ವಾರಗಳಿವೆ, ರಂಧ್ರಗಳಿವೆ. ಪ್ರಾಣಿಗಳಿಗೂ 1 ಮೂಗು, 2 ರಂಧ್ರಗಳಿವೆ. ಇದೇ ಭಾಷಣವನ್ನು ಮಾಡ್ತಾ ಇರುವಾಗ ಒಬ್ಬ ಹುಡುಗ ಬಂದ ನಂತರ ಕೇಳಿದ ನನ್ನ ಹತ್ರ, ಅಲ್ಲ ಸರ್, ಪ್ರಾಣಿಗೆ ಮತ್ತು ಮನುಷ್ಯನಿಗೆ ವ್ಯತ್ಯಾಸ ಇದೆ, ನೀವು ಎಲ್ಲ ಸರಿ ಇದೆ ಅಂತ ಹೇಳ್ತೀರಿ, ಆದರೆ ಪ್ರಾಣಿಗಳಿಗೆ ಬಾಲ ಇದೆ, ಪ್ರಾಣಿಗಳಿಗೆ ಕೊಂಬು ಇದೆ, ಮನುಷ್ಯರಿಗೆ ಅದು ಇಲ್ಲ, ಅದು ವ್ಯತ್ಯಾಸ ಅಲ್ವಾ ಅಂತೇಳಿ. ಆದರೆ ಕೊಂಬು ಇಲ್ಲದ ಪ್ರಾಣಿಗಳಿವೆ, ಬಾಲ ಇಲ್ಲದ ಪ್ರಾಣಿಗಳಿವೆ. ಚಿಂಪಾಂಜಿಗೆ ಪ್ರಾಣ ಇಲ್ಲ, ಬಾಲ ಇಲ್ಲ. ಸೊ ವ್ಯತ್ಯಾಸ ಅದು ಚಿಕ್ಕದಿರ್ಬೋದು, ಆದರೆ ಶರೀರ ಘಟನೆಯಲ್ಲಿ ಮನುಷ್ಯನು ಹಾಗೂ ಪ್ರಾಣಿಗಳು ಒಂದೇ, ಏನು ವ್ಯತ್ಯಾಸ ಇಲ್ಲ. ಆದರೆ ಎಲ್ಲಿ ವ್ಯತ್ಯಾಸ, ನಾವು ಪಶು, ಗೋವನ್ನು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೇವೆ, ಆದರೆ ಗೋವಿಗೆ ನಾವು ಏನಾದರೂ ಒಳ್ಳೆಯದನ್ನು ಕೊಡ್ತಿದ್ದೇವಾ? ಗೋವಿಗೆ ನಾವಾದರೂ ಎಲ್ಲಿಯಾದರೂ ಹೊಸತ್ತೊಂದು ತರಕಾರಿ ಶಾಪ್ನಿಂದ ತಂದು ಒಂದು ಹೊಸತ್ತು ಕುಂಬಳಕಾಯಿಯನ್ನು, ಫ್ರೆಶ್ ಕುಂಬಳಕಾಯಿಯನ್ನು ಗೋವಿಗೆ ಎಂದಾದರೂ ಕೊಟ್ಟದ್ದಿದೆಯಾ? ಇಲ್ಲ. ನಾವು ಗೋವಿಗೆ ಕೊಡುವುದು ಸ್ವಲ್ಪ ಹಳತ್ತು, ಸ್ವಲ್ಪ ಹಾಳಾದದನ್ನು ಕೊಡುವುದು. ಸ್ವಲ್ಪ ಆಹಾರ ಆದರೆ ಫ್ರಿಜ್ಜಿನಲ್ಲಿ ಒಂದು 3-4 ದಿನ ಇಟ್ಟ ನಂತರ ಅದು ಹಾಳಾಗುವ ಸ್ಥಿತಿಗೆ ಬಂದಾಗ ನಾವು ಈ ಗೋವಿಗೆ ಅದನ್ನು ನೀಡ್ತೇವೆ. ಮತ್ತು ಇತರ ಪ್ರಾಣಿಗಳು ಹುಲ್ಲನ್ನು ತಿಂತವೆ,
ಹುಲ್ಲು ಅದನ್ನು ಕ್ಲೀನ್ ಮಾಡಿ ತಿನ್ನುವುದಿಲ್ಲ. ಅದು ಎಲ್ಲಿಯಾದರೂ ಧೂಳಾದರೂ ಪರವಾಗಿಲ್ಲ, ಕೆಸರಾದರೂ ಪರವಾಗಿಲ್ಲ, ಅಲ್ಲಿಂದ ಅದನ್ನಾದರೂ ಹೆಕ್ಕಿ ತಿನ್ನುತ್ತವೆ. ಆದರೆ ಮನುಷ್ಯನು ಎಷ್ಟು ಹೈಜಿನಿಕ್, ಎಷ್ಟು ಒಳ್ಳೆಯ ಆಹಾರವನ್ನು ತಿಂತಾ ಇದ್ದಾನೆ, ಎಷ್ಟು ಒಂದು ಸುವ್ಯವಸ್ಥಿತ ಒಂದು ಆ ರೀತಿಯಲ್ಲಿ ವಾಸಿಸ್ತಾ ಇದ್ದಾನೆ. ಆದರೆ ಒಂದು ವ್ಯತ್ಯಾಸ ಅಷ್ಟೇ, ಮನುಷ್ಯನ ಔಟ್ಪುಟ್ ಏನು? ಮನುಷ್ಯನ ಔಟ್ಪುಟ್ ಯಾವಾಗಾದರೂ ನಮಗೆ ಉಪಯೋಗಕ್ಕೆ ಬರುತ್ತಿದೆ. ಗೋವಿನ ಔಟ್ಪುಟ್ ಸೆಗಣಿ ನಮಗೆ ತುಂಬ ಉಪಯೋಗ ಬರ್ತದೆ. ನಾವೆಲ್ಲ ನೀಡಿದ ಆ ಗೋವಿಗೆ ಹಲಸಿದ್ದನ್ನು ನೋಡ್ತೇವೆ. ಆದರೆ ಗೋವಿನ ಔಟ್ಪುಟ್ ಇದೆ ಅಲ್ಲ, ಸೆಗಣಿ ಆಗಿರ್ಬೋದು, ಮೂತ್ರ ಆಗಿರ್ಬೋದು, ಅದೆಷ್ಟೊಂದು ಪವಿತ್ರ. ಅದನ್ನು ನಾವು ದೇವಸ್ಥಾನದಲ್ಲಿ ಉಪಯೋಗಿಸ್ತಿದ್ದೇವೆ. ನಿಮ್ಮ ಗ್ರ್ಯಾಂಡ್ ಫಾದರ್ ಗ್ರ್ಯಾಣಿ ಇದ್ದರೆ ಅವ್ರ ಹತ್ರ ಕೇಳಿ, ಮೊದಲ ಕಾಲದಲ್ಲಿ ಮನೆಗಳಿಗೆ ಸೆಗಣಿ ಹಚ್ಚುತ್ತಿದ್ದರು. ಎಷ್ಟೊಂದು ಒಳ್ಳೆಯ ಒಂದು ಔಟ್ಪುಟ್ ಅದು. ಹುಲಿಯ ಚರ್ಮವನ್ನು ನಾವು ಉಪಯೋಗಿಸ್ತಿದ್ದೇವೆ, ಹುಲಿಯ ಉಗುರನ್ನು ನಾವು ಉಪಯೋಗಿಸ್ತಿದ್ದೇವೆ. ಆದರೆ ಮನುಷ್ಯನ ಈ ಶರೀರದ ಔಟ್ಪುಟ್ ಇದೆ ಅಲ್ಲ, ಎಂದಾದರೂ ನಾವು ಯಾವುದಾದ್ರೂ ರೀಸೈಕ್ಲಿಂಗ್ ಏನಾದರೂ ಉಪಯೋಗಿಸ್ತಿದ್ದೇವೋ? ಇಲ್ಲ. ಆದರೆ ಮನುಷ್ಯನ ಒಂದು ವಿಷಯವನ್ನು ನಾವು ಉಪಯೋಗಿಸ್ತಿದ್ದೇವೆ, ಅದೇನಂತ ಹೇಳಿದರೆ ಮನುಷ್ಯನ ಬುದ್ಧಿಯನ್ನು. ಈ ಬುದ್ಧಿ ಪ್ರಾಣಿಗಳಿಗೆ ಇಲ್ಲ, ಈ ಬುದ್ಧಿ ಇರುವುದು ಮನುಷ್ಯನಲ್ಲಿ ಮಾತ್ರ. ಆದ ಕಾರಣ ಈ ಮನುಷ್ಯನು ಪ್ರಾಣಿಗಳಿಗಿಂತ ವ್ಯತ್ಯಸ್ತವಾಗಿ ಕಾಣುತ್ತಿದ್ದಾನೆ. ಪ್ರಾಣಿಗಳಿಗೆ 2 ಕಣ್ಣಿದೆ, ಮನುಷ್ಯನಿಗೆ 2 ಕಣ್ಣಿದೆ. ಪ್ರಾಣಿಗಳಿಗೂ ಒಂದು ಮೂಗಿದೆ, 2 ರಂಧ್ರ ಇವೆ, ಮನುಷ್ಯನಿಗಿದೆ. ಆದರೆ ಪ್ರಾಣಿಗಳಿಗೆ ಮನುಷ್ಯನಷ್ಟು ಯೋಚನಾ ಶಕ್ತಿ ಇಲ್ಲ, ಯೋಚನಾ ಲಹರಿ ಇಲ್ಲ, ಹಾಗೂ ಆಲೋಚನಾ ಒಂದು ಬುದ್ಧಿವಂತಿಕೆ ಇಲ್ಲ. ನಮ್ಮ ಶಾಲೆಗಳು ಅಂದರೆ ಈ ಔಟ್ಪುಟ್, ಮನುಷ್ಯನಿಗೆ ಬುದ್ಧಿಯ ಔಟ್ಪುಟ್ ನೀಡುವ ಒಂದು ಸಂಸ್ಥೆಗಳಾಗಿವೆ, ಒಂದು ಕೇಂದ್ರಗಳಾಗಿವೆ. ಗೊಂಜಾಗ ಶಾಲೆ ನಾನು ಇಲ್ಲಿ ನೋಡಿದೆ, ಈಗ ಕಾರ್ಯಕ್ರಮವನ್ನು ನೋಡಿದೆ. ಅದರಲ್ಲಿ ಒಂದು ಜಾನಪದ ಗೀತೆ ಇತ್ತು. ಅದು ನಾನು ಚಿಕ್ಕದಿರುವಾಗಲೇ ನಾನು ಆ ಹಾಡಿಗೆ ಡ್ಯಾನ್ಸ್ ಮಾಡಿದ್ದೇನೆ ಚಿಕ್ಕದಿರುವಾಗ. ಸೊ ತುಂಬ ಖುಷಿಯಾಯಿತು. ಅಂದರೆ ಇಲ್ಲಿ ನೀಡುವ ಈ ನಿಮಗೆ ನೀಡುವ ಒಂದು ಪ್ರೇರಣೆ, ಈ ವೇದಿಕೆಯಲ್ಲಿ ನಿಮಗೆ ಕೊಡುವ ಪ್ರೋತ್ಸಾಹ, ಅದು ನಾಳಿನ ದಿನ ಮುಂದಿನ ದಿನಗಳಲ್ಲಿ ನಿಮ್ಮ ಒಳಗಡೆಯಿಂದ ಹೊರಗೆ ಬರುವ ಒಂದು ವಿಶೇಷ ರೀತಿಯ ಔಟ್ಪುಟ್ ಆಗಿ ಅದು ಕಾಣಸಿಗಲಿದೆ ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ. ನಾನು ಪ್ರತ್ಯೇಕವಾಗಿ ಹೇಳ್ತೇನೆ, ಇಲ್ಲಿ ಸರ್ ಫಾದರ್ ಈ ವೇದಿಕೆಯಲ್ಲಿ ಇವತ್ತು ಯಾರೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರು ಒಂದಲ್ಲ ಒಂದು ದಿನ ಒಂದು ಸ್ಟಾರ್ ಆಗ್ತಾರೆ. ಅಂದರೆ ಅದ್ಭುತ ಪ್ರತಿಭೆಗಳು. ಅದು ಹಾಡುಗಾರಿಕೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಟನೆ ಆಗಿರ್ಬೋದು, ಎಲ್ಲವೂ ಅತ್ಯದ್ಭುತ. ಸೊ ನೀವು ಮಕ್ಕಳು ತುಂಬ ಭಾಗ್ಯವಂತರು. ಸೊ ನೀವು ಯಾವಾಗಲೂ ಒಂದು ನೆನಪಿಟ್ಟುಕೊಳ್ಬೇಕು, ನಮ್ಮ ಶಿಕ್ಷಕರು ನಿಮ್ಮ ಶಿಕ್ಷಕರು ನಿಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಇನ್ನು ಸಮಯ ಆಗ್ತಾ ಬಂತು. ಸೊ ನನ್ನನ್ನು ಈ ಸಭೆಗೆ ಆಹ್ವಾನಿಸಿ, ಈ ರಾಜ್ಯೋತ್ಸವಕ್ಕೆ ಆಹ್ವಾನಿಸಿ ನನಗೆ ಸನ್ಮಾನಿಸಿದ, ನನಗೆ ಇಲ್ಲಿ ಒಂದು ವಿಶೇಷವಾದ ಒಂದು ಸ್ವಾಗತವನ್ನು ಕೊಟ್ಟ ಶಾಲೆಯ ಪ್ರಾಂಶುಪಾಲರಾದ ಫಾದರ್ ರೋಹನ್, ಉಪಪ್ರಾಂಶುಪಾಲರಿಗೆ ಹಾಗೂ ಇಡೀ ಶಿಕ್ಷಕ ವೃಂದಕ್ಕೆ ಹಾಗೂ ನಿಮಗೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ನಾನು ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸೊ ಈಗಾಗಲೇ ಬುದ್ಧಿವಂತಿಕೆಯ ಔಟ್ಪುಟ್ಟನ್ನು ಕೊಡುವ ಒಂದು ವಿಶೇಷ ಪ್ರತಿಷ್ಠಿತ ಶಾಲೆಯಾಗಿ ಗೊಣಸಾಗ ಶಾಲೆ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಗುರುತಿಸಿಕೊಂಡಿದೆ. ಮುಂದೆಯೂ ಇದೇ ರೀತಿ ಇದೇ ಔಟ್ಪುಟ್ಟು ಈ ಶಾಲೆಯಿಂದ ಬರಲಿ ಎಂದು ಆಶಿಸುತ್ತಾ ಮಗದೊಮ್ಮೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಕನ್ನಡದ ಅಪ್ಪಟ ಅಭಿಮಾನಿ ನಮ್ಮ ಪ್ರೀತಿಯ ಪ್ರಾಂಶುಪಾಲರು. ಈಗ ಮಾನ್ಯ ಪ್ರಾಂಶುಪಾಲರು ನಮ್ಮೆಲ್ಲರನ್ನು ಕುರಿತು ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇವತ್ತಿನ ಕನ್ನಡ ರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ಸ್ಟ್ಯಾನಿ ಬೇಳರವರೇ, ಉಪಪ್ರಾಂಶುಪಾಲರಾದ ಲಾರೆಲ್ ಮೇಡಮ್ ರವರೇ, ಹಾಗೂ ಅಪರ್ಣಾ ಸುರೇಶ್ ರವರೇ, ಶಿಕ್ಷಕಿಯೇತರೇ, ವಿದ್ಯಾರ್ಥಿನಿ ಮಿತ್ರರೇ, ನಾನು ಕನ್ನಡದಲ್ಲಿ ಮಾತಾಡಿದರೆ ಎಷ್ಟು ಜನರಿಗೆ ಅರ್ಥ ಆಗ್ತದೆ ಗೊತ್ತಿಲ್ಲ ನನಗೆ. ಆದರೂ ಕೂಡ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸುವ ಸಂದರ್ಭದಲ್ಲಿ ಕನ್ನಡವನ್ನು ಮಾತಾಡಲಿಕ್ಕೆ ನಾನು ಬಯಸ್ತೇನೆ. ಕೆಲವು ದಿನಗಳ ಮೊದಲು ಒಬ್ಬ ಹುಡುಗ ನನ್ನ ಹತ್ರ ಬಂದು, ಫಾದರ್ ಡು ಯು ನೋ ಕನ್ನಡ ಅಂತ ಕೇಳಿದರು. ಡು ಯು ನೋ ಕನ್ನಡ ಅಂಥೇಳಿ. ನಾನು ಹೇಳಿದೆ, ಗೊತ್ತು, ನನಗೆ ಕನ್ನಡ ಮಾತಾಡಲಿಕ್ಕೆ ಗೊತ್ತು, ಆದರೆ ಶಾಲೆಯಲ್ಲಿ ನಾನು ಇಷ್ಟರ ತನಕ ಕನ್ನಡದಲ್ಲಿ ಮಾತಾಡಲಿಲ್ಲ, ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಲ್ಲ ಅಂತ ಹೇಳಿದೆ. ನಾನು ಕೂಡ ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿ ತನಕ ಓದಿದ್ದು. ತದನಂತರ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದರೂ ಕೂಡ
ನಾನು ನನ್ನ ಪದವಿ ಶಿಕ್ಷಣದಲ್ಲಿ BA ವಿದ್ಯಾರ್ಥಿಯಾಗಿ ಕನ್ನಡ ಐಚ್ಛಿಕ ಸಬ್ಜೆಕ್ಟ್ ಆಗಿ ಅದನ್ನು ನಾನು ಓದಿದ್ದೆ. ಹಾಗೂ ನನ್ನ BEd ಕೂಡ ಕನ್ನಡ ಒಂದು ಸಬ್ಜೆಕ್ಟ್ ಆಗಿದೆ. ಆದ್ದರಿಂದ ಇವತ್ತು ಈ ಒಂದು ಕನ್ನಡ ರಾಜ್ಯೋತ್ಸವನ ಆಚರಿಸುವಾಗ ಕನ್ನಡದಲ್ಲಿ ಮಾತಾಡಲಿಕ್ಕೆ ನನಗೆ ತುಂಬ ಹೆಮ್ಮೆ. ವಿದ್ಯಾರ್ಥಿನಿಯರೇ, ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸುವಾಗ ನಾವು ಕನ್ನಡದ ಹಿರಿಮೆ, ನಮ್ಮ ಕನ್ನಡದ ಶ್ರೇಷ್ಠತೆಯನ್ನು, ನಮ್ಮ ಈ ಕರ್ನಾಟಕ ರಾಜ್ಯದ ಶ್ರೇಷ್ಠತೆಯನ್ನು ನಾವು ಅನೇಕ ಹಾಡಿನ ಮೂಲಕ, ನೃತ್ಯದ ಮೂಲಕ ಹಾಗೂ ಈ ಒಂದು ಕಿರು ನಾಟಕದ ಮೂಲಕ ನಾವು ತಿಳಿದಿದ್ದೀವಿ. ಕನ್ನಡ ಒಂದು ಶ್ರೇಷ್ಠವಾದ ಒಂದು ಭಾಷೆ, ಕರ್ನಾಟಕ ಒಂದು ಪವಿತ್ರವಾದ ಒಂದು ರಾಜ್ಯ. ನಮ್ಮ ಕನ್ನಡ ಬಾವುಟದಲ್ಲಿ ಎರಡು ಕಲರ್ಸ್ ಇದೆ. ಯಾವುದು ಎರಡು ಕಲರ್ಸ್ ಬಣ್ಣಗಳು? ಕನ್ನಡದಲ್ಲಿ ಬರ್ತಿದ್ರೆ ಇಂಗ್ಲೀಷಲ್ಲಾದರೂ ಹೇಳಿ. ಹಳದಿ ಮತ್ತು ಕೆಂಪು. ಈ ಎರಡು ಬಣ್ಣಗಳು ಯಾವುದಕ್ಕೆ ಹೆಸರುವಾಸಿ? ಕೆಂಪು ಕಲರ್ ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ? ಕುಂಕುಮವನ್ನು ನಾವು ಯಾವ ಕಲರಲ್ಲಿದೆ, ಬಣ್ಣದಲ್ಲಿದೆ ಕುಂಕುಮ? ಕೆಂಪು ಕಲರ್. ಮತ್ತು ಹಳದಿ ಯಾವುದಕ್ಕೆ ನಾವು ಉಪಯೋಗಿಸ್ತೀವಿ ಹೆಚ್ಚಾಗಿ? ಅಡುಗೆ ಮಾಡುವಾಗ, ಅಡುಗೆಯ ಸಂದರ್ಭದಲ್ಲಿ ಹಳದಿ ಬಣ್ಣವನ್ನು ಯಾವುದೇ ಒಂದು ಪದಾರ್ಥವನ್ನು ಸ್ವಚ್ಛಗೊಳಿಸಲಿಕ್ಕೆ ನಾವು ಹಳದಿಯನ್ನು ಉಪಯೋಗಿಸ್ತೀವಿ. ಆದ್ದರಿಂದ ಈ ಎರಡು ಬಣ್ಣಗಳು ಪಾವಿತ್ರತೆಯ ಹಾಗೂ ಶುದ್ಧತೆಯ ಸಂಕೇತಗಳಾಗಿವೆ. ಅದರಿಂದ ನಮ್ಮ ಒಂದು ರಾಜ್ಯ ಒಂದು ಪಾವಿತ್ರತೆಗೆ ಹಾಗೂ ಶುದ್ಧತೆಗೆ ಹೆಸರುವಾಸಿಯಾದವಾದ ಒಂದು ರಾಜ್ಯ. ನಮ್ಮ ಕನ್ನಡ ನಾಡಿನ ನಾಡಗೀತೆ ಯಾವುದು? ನಾಡಗೀತೆ ಯಾವುದು? ಶನಿವಾರ ನೀವು ಹಾಡ್ತೀರಿ ಅಸೆಂಬ್ಲಿ ಟೈಮಲ್ಲಿ. ನಾಡಗೀತೆ, ನಮ್ಮ ಕರ್ನಾಟಕ ರಾಜ್ಯದ ನಾಡಗೀತೆ ಯಾವುದು? ಯಾರು ಹೇಳ್ತೀರಿ? ಯಾರಿಗೂ ಗೊತ್ತಿಲ್ಲ? ಜೈ ಭಾರತ ಜನನಿಯ ತನುಜಾತೆ ಎಂಬ ಒಂದು ಹಾಡನ್ನು ನಾವು ಹಾಡ್ತೀವಿ ಪ್ರತಿ ಶನಿವಾರ ಅಸೆಂಬ್ಲಿ ಟೈಮಲ್ಲಿ. ಆತ್ಮೀಯರೇ, ಈ ಒಂದು ಹಾಡನ್ನು ಹಾಡುವಾಗ ನನಗೆ ರೋಮಾಂಚನ ಆಗ್ತದೆ. ಯಾಕಂದರೆ ಈ ಹಾಡಿನ ಸಾಲುಗಳು ನಮ್ಮ ಒಂದು ಕರ್ನಾಟಕ ರಾಜ್ಯದ ಹಿರಿಮೆಯನ್ನು, ಗರಿಮೆಯನ್ನು ಸಾರಿ ಹೇಳ್ತವೆ. ಇದರಲ್ಲಿ 3 ವಾಕ್ಯಗಳನ್ನು ನಾನು ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ ಇವತ್ತು. ಮೊತ್ತ ಮೊದಲನೇದಾಗಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹಾಡ್ತೀವಿ ನಾವು. ಸರ್ವ ಜನಾಂಗದ ಶಾಂತಿಯ ತೋಟ. ಎರಡನೇದಾಗಿ, ರಸಿಕರ ಸೆಳೆಯುವ ನೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಎರಡನೇ ವಾಕ್ಯ. ಮೂರನೇದು, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ಪಾರಸಿಕ ಜೈನರುದ್ಯಾನ. ಈ 3 ವಾಕ್ಯಗಳು ನಮ್ಮ ಈ ಒಂದು ಕರ್ನಾಟಕದ ಸಾರಾಂಶವನ್ನು ಎತ್ತಿ ಹೇಳ್ತದೆ. ಮೊತ್ತ ಮೊದಲನೇದಾಗಿ, ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ಕರ್ನಾಟಕ ರಾಜ್ಯ ಒಂದು ಶಾಂತಿಯ ತೋಟವಾಗಿತ್ತು. ಅನೇಕ ರಾಜರುಗಳು ಈ ಒಂದು ರಾಜ್ಯವನ್ನು ಆಳ್ತಾ ಇರುವಾಗ ಎಲ್ಲ ಜನಾಂಗದವರು ಈ ಒಂದು ರಾಜ್ಯದಲ್ಲಿ ಶಾಂತಿಯುತವಾಗಿ ಜೀವಿಸ್ತಾ ಇದ್ರು. ಇವುಗಳು ಕೂಡ ಈ ಶಾಂತಿಯ ತೋಟ ಈ ಒಂದು ಕರ್ನಾಟಕ ರಾಜ್ಯವಾಗಿದೆ. ನಾನು ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ಭೇಟಿ ನೀಡ್ತಾ ಇರ್ತೇನೆ. ಕೆಲವೊಮ್ಮೆ ಅಟ್ಲೀಸ್ಟ್ 3-4 ಸಲ, ವರ್ಷದಲ್ಲಿ 3-4 ಸಲ ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದಾಗ ನಾನು ಕರ್ನಾಟಕದವನು ಅಂತ ಹೇಳಿದಾಗ ಎಲ್ಲರಿಗೂ ಹೆಮ್ಮೆ, ಎಲ್ಲರಿಗೂ ಸಂತೋಷ. ಕರ್ನಾಟಕದ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ಸಂತೋಷವಾಗ್ತದೆ. ಯಾಕಂದರೆ ಈ ಒಂದು ಕರ್ನಾಟಕ ಒಂದು ಶಾಂತಿಯ, ನೆಮ್ಮದಿಯ, ಎಲ್ಲ ಜನಾಂಗದವರನ್ನು ಸ್ವೀಕರಿಸುವ ಒಂದು ರಾಜ್ಯವಾಗಿದೆ. ನೀವು ಇಲ್ಲಿ ಮಂಗಳೂರಿನಲ್ಲಿದ್ದೀರಿ. ಮಂಗಳೂರಿನಲ್ಲಿ ನೀವು ನೋಡಿದರೆ ಎಲ್ಲ ಕಡೆ ಜನರು ಬಂದು ಇಲ್ಲಿ ಸೇರಿದ್ದಾರೆ. ನಮ್ಮ ಶಾಲೆಯಲ್ಲಿ ಕೂಡ ಅನೇಕ ಜನರಿದ್ದಾರೆ. ಎಲ್ಲ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ತಮಿಳುನಾಡಿನಿಂದ ಮಕ್ಕಳಿದ್ದಾರೆ, ಇಲ್ಲಿ ಕೇರಳದಿಂದ ಮಕ್ಕಳಿದ್ದಾರೆ, ಗುಜರಾತಿಂದ ಮಕ್ಕಳಿದ್ದಾರೆ. ಎಲ್ಲ ಕಡೆಯ ಜನರು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಂದು ನೆಲೆಸುವಂಥ ಒಂದು ಶಾಂತಿಯ ತೋಟ ಈ ಒಂದು ನಮ್ಮ ರಾಜ್ಯವಾಗಿದೆ.
ಎರಡನೇದಾಗಿ ಕರ್ನಾಟಕ ರಾಜ್ಯಕ್ಕೆ ಹಲವಾರು ಜನ ಭೇಟಿ ನೀಡ್ತಾರೆ. ಯಾಕೆ? ಇದು ರಸಿಕರ ಕಂಗಳ ಸೆಳೆಯುವ ನೋಟವಾಗಿದೆ. ನೀವು ಹಾಡಿನ ಮೂಲಕ ನಮ್ಮ ಪ್ರತಿ ಜಿಲ್ಲೆಯ ಮಹತ್ವವನ್ನು ತೋರಿಸಿದ್ರಿ, ಹೌದಲ್ಲ? ನಮ್ಮ ವಿದ್ಯಾರ್ಥಿಗಳು 9ನೇ ತರಗತಿಯ ವಿದ್ಯಾರ್ಥಿಗಳು ಮೊನ್ನೆ ಮೈಸೂರಿಗೆ ಹೋಗಿದ್ದರು. ಮೈಸೂರು ಮಡಿಕೇರಿ ಭೇಟಿಗಾಗಿ ಅಲ್ಲಿನ ಒಂದು ಅರಮನೆಯನ್ನು ನೋಡಲಿಕ್ಕೆ ಹಾಗೂ ಆ ವೈಭವವನ್ನು ನೋಡಲಿಕ್ಕೆ, ನಮ್ಮ ಕರ್ನಾಟಕ ರಾಜ್ಯದ ವೈಭವವನ್ನು ನೋಡಲಿಕ್ಕೆ ಅವರಲ್ಲಿ ಹೋಗಿದ್ದರು. ಹಾಗೆ ಬೇರೆ ಬೇರೆ ರಾಜ್ಯದ ಜನರು, ಬೇರೆ ಬೇರೆ ದೇಶದ ಜನರು ನಮ್ಮ ರಾಜ್ಯಕ್ಕೆ ಬರ್ತಾರೆ. ಯಾಕಂದರೆ ಇದು ರಸಿಕರ ಕಂಗಳ ಸೆಳೆಯುವ ನೋಟವಾಗಿದೆ. ನೀವು ನೋಡಲಿಕ್ಕಿಲ್ಲ, ಚಿಕ್ಕಮಗಳೂರು ಕೆಲವು ಪ್ರದೇಶಕ್ಕೆ ಹೋದರೆ ಅಲ್ಲಿನ ಗುಡ್ಡಗಾಡು ಆ ವೈಭವವನ್ನು ಸೌಂದರ್ಯತೆಯನ್ನು ನೋಡಿದರೆ ಅದು ಸ್ವಿಟ್ಜರ್ಲ್ಯಾಂಡಿನ ಒಂದು ಗುಡ್ಡಗಾಡು ಪ್ರದೇಶ ಥರ ಕಾಣ್ತದೆ. ನಾವು ಸ್ವಿಟ್ಜರ್ಲ್ಯಾಂಡಿಗೆ ಹೋಗುವ ಅಗತ್ಯ ಇಲ್ಲ. ಎಲ್ಲಿ ಹೋಗ್ಬೋದು? ನಾವು ಚಿಕ್ಕಮಗಳೂರಿಗೆ ಹೋಗ್ಬೋದು. ಮೊನ್ನೆ ತಾನೇ ನಾನು ಒಬ್ಬ ರಾಜಕೀಯ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ದೆ. ಅವರು ನನಗೆ ಹೇಳ್ತಾ ಇದ್ರು, ಫಾದರ್, ನಮ್ಮ ಮಂಗಳೂರಿನ ಕರಾವಳಿ ಪ್ರದೇಶದ ಈ ಸಮುದ್ರ ತೀರ ಬೇರೆ ದೇಶಗಳಿಗಿಂತ ವಿಭಿನ್ನವಾಗಿದೆ, ತುಂಬ ಸುಂದರವಾಗಿದೆ. ಆದರೆ ನಾವು ಅದನ್ನು ಉಪಯೋಗಿಸ್ತಾ ಇಲ್ಲ. ನಮ್ಮ ಈ ಒಂದು ಕರಾವಳಿ ಪ್ರದೇಶದ ಸಮುದ್ರ ತೀರವನ್ನು ಬಿಟ್ಟು ನಾವು ಬೇರೆ ಬೇರೆ ದೇಶಗಳಿಗೆ ಆ ಸೌಂದರ್ಯತೆಯನ್ನು ನೋಡಲಿಕ್ಕೆ ಹೋಗ್ತೀವಿ. ಗೋವಾಕ್ಕೆ ಹೋಗ್ತೀವಿ ನಾವು ಬೀಚನ್ನು ನೋಡಲಿಕ್ಕೆ. ನಾವು ಕೆಲವರು ಬಾಲಿಗೆ ಹೋಗ್ತಾರೆ ಅಥವಾ ಬೇರೆ ರಾಷ್ಟ್ರಗಳ ಸಮುದ್ರ ತೀರವನ್ನು ನೋಡಲಿಕ್ಕೆ ಹೋಗ್ತೀವಿ. ಆದರೆ ನಮ್ಮಲ್ಲಿರುವ ಈ ಸುಂದರ ಕರಾವಳಿ ಪ್ರದೇಶದ ಸಮುದ್ರ ತೀರ ಎಲ್ಲೂ ಇಲ್ಲ ಅಂಥೇಳಿ ಆ ರಾಜ್ಯಕ್ಕೆ ವ್ಯಕ್ತಿ ಹೇಳ್ತಾ ಇದ್ದ. ಹಾಗೂ ಈ ಒಂದು ನಮ್ಮ ಕರಾವಳಿ ಪ್ರದೇಶವನ್ನು ನಾವು ಒಂದು ಸುಂದರವಾದ ಪ್ರವಾಸಿಗರನ್ನು ಸೆಳೆಯುವ ಜಾಗವನ್ನಾಗಿ ಮಾಡಬೇಕು ಎಂಬ ಒಂದು ಉದ್ದೇಶ ಆ ರಾಜಕೀಯ ವ್ಯಕ್ತಿಗೆ ಇತ್ತು. ಅದನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಅದೇ ರೀತಿ ಬೇರೆ ಬೇರೆ ಪ್ರದೇಶಗಳನ್ನು ನಾವು ನೋಡ್ಬೋದು. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯ ರಸಿಕರ ಕಂಗಳ ಸೆಳೆಯುವ ನೋಟವಾಗಿದೆ. ಮೂರನೇದಾಗಿ ವಿದ್ಯಾರ್ಥಿನಿಯರೇ, ನಮ್ಮ ರಾಜ್ಯದಲ್ಲಿ ಎಲ್ಲ ಧರ್ಮಗಳು ನೆಲೆಸುವ ಒಂದು ಉದ್ಯಾನವಾಗಿದೆ, ಸುಂದರವಾದ ಉದ್ಯಾನವಾಗಿದೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ ಉದ್ಯಾನವನ. ಇದೊಂದು ಉದ್ಯಾನವನ. ಒಂದು ಉದ್ಯಾನವನದಲ್ಲಿ ನಾವು ಅನೇಕ ಗಿಡ ಮರಗಳನ್ನು ನೋಡ್ತೀವಿ, ಅನೇಕ ಹೂಗಳನ್ನು ನೋಡ್ತೀವಿ. ಯಾರು ಅಲ್ಲಿ ಜಗಳ ಆಡೋದಿಲ್ಲ. ಆ ಉದ್ಯಾನವನದಲ್ಲಿ ಯಾರು ಜಗಳ ಆಡೋದಿಲ್ಲ. ನಾನು ಶ್ರೇಷ್ಠ, ನೀನು ಕೀಳು, ಆ ಮನೋಭಾವ ಯಾವ ಒಂದು ಉದ್ಯಾನವನದಲ್ಲಿ ನಾವು ನೋಡೋದಿಲ್ಲ. ಅನೇಕ ರೀತಿಯ ಹೂಗಳು ಅಲ್ಲಿ ಅರಳುತ್ತವೆ, ಅನೇಕ ರೀತಿಯ ಮರಗಳು ಅಲ್ಲಿ ಬೆಳೀತವೆ. ಅದರಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ. ಈ ಒಂದು ನಮ್ಮ ರಾಜ್ಯವನ್ನು ಮಗದೊಮ್ಮೆ ಶಾಂತಿಯ ತೋಟವನ್ನಾಗಿ, ರಸಿಕರ ಸೆಳೆಯುವ ಒಂದು ಸ್ಥಳವನ್ನಾಗಿ ಹಾಗೂ ಒಂದು ಸೌಹಾರ್ದತೆಯಿಂದ ಕೂಡುವ ಉದ್ಯಾನವನ್ನಾಗಿ ಮಾಡುವ ಕೆಲಸ ನಮ್ಮದಾಗಿದೆ. ವಿದ್ಯಾರ್ಥಿನಿಗಳಾದ ನಾವು ಅದನ್ನು ಮಾಡಬೇಕಾಗಿದೆ. ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸುವಾಗ ಈ ಒಂದು ಪಣವನ್ನು ನಾವು ತೊಡೋಣ. ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ರಾಜ್ಯವನ್ನು ಶಾಂತಿಯ, ನೆಮ್ಮದಿಯ ಉದ್ಯಾನವನವನ್ನಾಗಿ, ಶಾಂತಿಯ ತೋಟವನ್ನಾಗಿ ಮಾಡುವ ಒಂದು ಪಣವನ್ನು ಇವತ್ತು ತೊಡೋಣ ಅಂಥೇಳಿ ನಾವು ಇವತ್ತು ಭಾಷೆ ಕೊಡಬೇಕಾಗಿದೆ. ಎರಡನೇದಾಗಿ ವಿದ್ಯಾರ್ಥಿನಿಯರೇ, ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಂತಹ ಸ್ಟಾನಿ ಬೇಳರವರು, ಅವರು ನಮ್ಮೆಲ್ಲರಿಗೂ ಪ್ರೇರಣೆ. ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ನೀಡಿದ ಕೊಡುಗೆ ಅಪಾರ. ಒಂದು ಚಿಕ್ಕ ಮಟ್ಟದಲ್ಲಿ ಅವರು ತಮ್ಮ ಜೀವನವನ್ನು ಆರಂಭಿಸಿದರು. ಈ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೋಡಿ ಇವತ್ತು ಒಬ್ಬ ಹೆಮ್ಮರವಾಗಿ ನಮ್ಮೆಲ್ಲರಿಗೂ ಆದರ್ಶಪ್ರಿಯರಾಗಿ ಜೀವಿಸ್ತಾ ಇದ್ದಾರೆ. ಅವರು ನಮ್ಮೆಲ್ಲರಿಗೂ ಪ್ರೇರಣೆ. ವಿದ್ಯಾರ್ಥಿನಿಗಳಾದ ನಿಮಗೆ ಒಂದು ಪ್ರೇರಣೆ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಬೇರೂರಿ ಆ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಮೇಲೆ ತರುವ ಕೆಲಸವನ್ನು ಸ್ಟ್ಯಾನಿ ಬೇಳರವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲರೂ ಜೋರಾಗಿ ಚಪ್ಪಳೆಯನ್ನು ಹೊಡೆದು ಅವರಿಗೆ ನಾವು ಅಭಿನಂದಿಸೋಣ. ಅವರು ಕೈಗೊಳ್ಳುವ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ.
ಅವರ ಹೊಸ ಒಂದು ಚಲನಚಿತ್ರ ಮುಂದಿನ ವಾರದಲ್ಲಿ ಬಿಡುಗಡೆ ಆಗಲಿದೆ. ನಾವೆಲ್ಲರೂ ಅದಕ್ಕೆ ಪ್ರೋತ್ಸಾಹವನ್ನು ನೀಡೋಣ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಶೀರ್ವಾದವನ್ನು ನೀಡಿ ಅವರನ್ನು ಸದಾ ಕಾಪಾಡಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ನಮ್ಮೆಲ್ಲರ ಮಾರ್ಗದರ್ಶಕರಾದ ಪ್ರಾಂಶುಪಾಲರಿಗೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಮರ್ಪಿಸಲು ಬರುತ್ತಿದ್ದಾರೆ ರಿಷಾ ಕೋಟ್ಯಾನಿವರು. ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನ ದೊರೆಯಲಿ ಎಂದಾಕ್ಷಣ ಬೇರೆಯವರಿಗೆ ಸ್ಥಾನವಿಲ್ಲವೇ ಇಲ್ಲ ಎಂದಲ್ಲ. ನಮ್ಮಲ್ಲಿಗೆ ಬೇರೆಯವರು ಬರಲಿ, ಅತಿಥಿಯಾಗಿ ಬರಲಿ, ಯಜಮಾನರಾಗಿ ಅಲ್ಲ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಆಶಯದೊಂದಿಗೆ ಸರ್ವರಿಗೂ ಶುಭ ಮುಂಜಾನೆ ಹಾಗೂ ಸರ್ವರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯ ಈ ಸುಸಂದರ್ಭದಲ್ಲಿ ಸರ್ವರಿಗೂ ವಂದನಾರ್ಪಣೆಯನ್ನು ಸಲ್ಲಿಸುವ ಸಲುವಾಗಿ ನಾನು ರಿಷಾ ಕೋಟ್ಯಾನ್ 6ನೇ ಬಿ ತರಗತಿಯ ವಿದ್ಯಾರ್ಥಿ ನಿಮ್ಮ ಮುಂದೆ ಉಪಸ್ಥಿತಳಿದ್ದೇನೆ. ಪ್ರಪ್ರಥಮವಾಗಿ ಕನ್ನಡಾಂಬೆಯನ್ನು ಸ್ಮರಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸುವ ಡೈಸಿ ವರ್ಲ್ಡ್ನ ಪ್ರೊಡಕ್ಷನ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಸ್ಟ್ಯಾನಿ ಬೇಳ ಇವರಿಗೆ ಹೃದಯ ಸ್ಪರ್ಶಿ ಅಭಿವಂದನೆಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿರುವ, ನಮ್ಮ ಎಲ್ಲ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ಸತತ ಉತ್ತೇಜನ ನೀಡುತ್ತಿರುವ ನಮ್ಮ ಶಾಲಾ ಪ್ರಾಂಶುಪಾಲರಾದ ಫಾದರ್ ರೋಹನ್ ಡಿ ಅಲ್ಮೇಡ SJ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ನಮಗೆ ಉತ್ತಮ ಸಹಕಾರ ನೀಡಿದ ನಮ್ಮ ಶಾಲಾ ಉಪಪ್ರಾಂಶುಪಾಲರುಗಳಾದ ಶ್ರೀಮತಿ ಲಾರೆಲ್ ಡಿಸೋಜ ಹಾಗೂ ಶ್ರೀಮತಿ ಅಪರ್ಣಾ ಸುರೇಶ್ ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮದ ವಿಜೃಂಭಣೆಗೆ ಕಾರಣೀಭೂತರಾದ ಎಲ್ಲ ಶಿಕ್ಷಕ ವೃಂದಕ್ಕೆ ಅನಂತ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನೆರವೇರಲು ಸಹಕರಿಸಿದ ಶಾಲಾ ನಿರ್ವಹಣಾಧಿಕಾರಿಯಾದ ಶ್ರೀಯುತ ಶಿವಾನಂದ ಹಾಗೂ ಬಳಗಕ್ಕೂ ನನ್ನ ಭಾವಸ್ಪರ್ಶಿ ವಂದನೆಗಳು. ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ತಮ್ಮಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಿದ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೂ ಮನದಾಳದ ವಂದನೆಗಳು. ಈ ಕಾರ್ಯಕ್ರಮವು ಕೊನೆಯವರೆಗೂ ಯಶಸ್ವಿಯಾಗಿ ಮುನ್ನಡೆಯಲು ಶಾಂತವಾಗಿ ಕುಳಿತು ಸಹಕರಿಸಿದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನನ್ನ ಸಹೋದರ ಸಹೋದರಿಯರಿಗೂ ವಂದನೆಗಳು. ಕೊನೆಯದಾಗಿ ಕನ್ನಡ ಹಾಗೂ ಕರ್ನಾಟಕ ಎಂಬುದು ಕೇವಲ ನವೆಂಬರ್ 1ಕ್ಕೆ ಸೀಮಿತವಾಗಿರದೆ ದಿನ ಬೆಳಗುವ ಸೂರ್ಯನಂತಾಗಲಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಕರ್ನಾಟಕ. ಧನ್ಯವಾದ ಸಮರ್ಪಿಸಿದ ರಿಷಾ ಅವರಿಗೂ ಧನ್ಯವಾದಗಳು. ನಮ್ಮ ಹೃದಯದಲ್ಲಿ ಕನ್ನಡದ ಪ್ರೀತಿ ಸದಾ ಉಕ್ಕುತ್ತಾ ಇರಲಿ. ನಮ್ಮ ನಾಡಿನ ವೈಭವ ಸದಾ ಬೆಳಗುತ್ತಾ ಇರಲಿ. ನಾಡು ಹಾಗೂ ನಾಡಗೀತೆ ನಮ್ಮೆಲ್ಲರ ಶಕ್ತಿ. ಈಗ ನಾವೆಲ್ಲರೂ ಸೇರಿ ನಾಡಗೀತೆಯನ್ನು ಹಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡು, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ. ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರನಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪುಣ್ಯ, ಪಂಪಲ ಕುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗ
ತನುಜಾತೆ ತೈಲಪ ಹೊಯ್ಸಿಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೇಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಗಣ ಓಳುವ ದೊರೆಗಳ ಧಾಮ ಕಾಯಕ ವೈರಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ